ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ಮೆಟ್ಲಿಗೆಲ್ಲ ನೀರು ಹಾಕಿ ಮೆಟ್ಲೆಲ್ಲ ತೊಳ್ಕೊಂಡು ಹಂಗೆ ಪಾರ್ಕಿಂಗು ತೊಳೆದುಬಿಟ್ಟು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ. ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಪಾತ್ರೆಗಳೆಲ್ಲನೂ ತೊಳೆದಿಟ್ಟಿದ್ನಲ್ಲ ಅವನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಜೋಡಿಸ್ಬಿಟ್ಟು ಹಾಗೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ನಮ್ಮಮ್ಮಂಗೆ ಇವತ್ತು ಇಡ್ಲಿನೇ ಮಾಡೋಣ ಅಂತ. ಅಂದರೆ ಇದು ಭಾನುವಾರ ರುಬ್ಬಿದ್ದಿಟ್ಟು ಸೋಮವಾರ ಒಂದು ದಿವಸ ಮಾಡಿದ್ದೆ. ಹಾಗೆ ಇವತ್ತು ಗುರುವಾರ ಇವತ್ತೊಂದು ದಿವಸ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ದಿವಸ ಇಟ್ಟರೆ ಫ್ರಿಜ್ಜಲ್ಲಿ ಹಾಳಾಗಿಬಿಡುತ್ತೆ ಹಿಟ್ಟು ಅಂದ್ಬಿಟ್ಟು ಇವತ್ತು ಮಾಡ್ಕೊತಾ ಇದ್ದೀನಿ. ಇವತ್ತು ಪೂಜೆ ಬೇರೆ ಮಾಡಬೇಕಲ್ಲ, ಸೊ ಅದಕ್ಕೆ ಬೇಗ ಆಗೋದು ಇಡ್ಲಿನೇ. ಇವಾಗ ಇಡ್ಲಿಗೆ ಇಟ್ಬಿಟ್ಟು ಚಟ್ನಿ ರುಬ್ಕೊಂಡ್ರೆ ಅದು ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗುತ್ತೆ. ನೋಡಿ ಇವಾಗ ಎಲ್ಲನೂ ಪ್ಲೇಟ್ಗೆಲ್ಲ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಪ್ಲೇಟ್ಗಳಿಗೆಲ್ಲನೂ ಇನ್ನೊಂದು ಕಡೆ ನೀರು ಹಾಕ್ಬಿಟ್ಟು ಅಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ. ಹಾಗೆ ಅಮ್ಮಂಗೆಲ್ಲ ಕಾಫಿ ಎಲ್ಲ ಮಾಡ್ಕೊಂಡು ಕೊಟ್ಟೆ. ಇವತ್ತೇನು ಇಂಟ್ರೆಸ್ಟೇ ಇಲ್ಲ, ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನೂ ಇಲ್ಲ. ಅಂದರೆ ಅದಕ್ಕೇ ಅಂತಲೇ ಇವತ್ತು ರಜಾನೂ ಹಾಕ್ಬಿಟ್ಟಿದ್ದೀನಿ. ಏನೊಂದು ಮಾಡೋಕ್ಕೋದ್ರೂ ಏನಾದರೂ ಒಂದು ಆಗ್ತಾಯಿರುತ್ತೆ. ಏನೋ ಒಂಥರ ಕೋಪ, ಏನೋ ಒಂಥರ ಟೆನ್ಷನ್, ಆ ಥರ ಏನೂ ಇಲ್ಲ. ಆದ್ರೂ ಏನೋ ಒಂಥರ. ನೋಡಿ ಇವಾಗೆಲ್ಲ ಇಡ್ಲಿ ಪ್ಲೇಟ್ಗಳಿಗೆಲ್ಲ ಎಣ್ಣೆ ಹಾಕ್ತಾಯಿದ್ದೀನಿ. ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ಅದೆಲ್ಲನೂ ಡಬಲ್ ಕೆಲಸನೇ ಆಗ್ತಾಯಿತ್ತು. ಒಂದು ಇಡ್ಲಿ ಪ್ಲೇಟ್ಗಳು ಎತ್ತಿ ಜೋಡಿಸೋಣ ಅಂದರೆ ಅದು ಎಲ್ಲ ಬಿದ್ದೋಗ್ತಿತ್ತು. ಹಿಟ್ಟು ಹಾಕೋಣ ಅಂದರೆ ಹಿಟ್ಟೂ ಕೆಳಗಡೆ ಎಲ್ಲ ಚೆಲ್ತಿತ್ತು. ಇವತ್ತಂತೂ ಸಿಕ್ಕಾಬಿಟ್ಟೆ ಒಂಥರ ಏನೋ ಒಂಥರ ಡೇ ಇವತ್ತು. ನೋಡಿ ಇವಾಗೆಲ್ಲನೂ ಪ್ಲೇಟ್ಗಳಿಗೆಲ್ಲ ಇಡ್ಲಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ನಮ್ಮ ಮನೆಯವ್ರು ನಿನ್ನೆ ರೆಸಾರ್ಟ್ಗೆ ಇದು ಹೋಟೆಲಲ್ಲಿ ಮೀಟಿಂಗ್ ಇತ್ತು, ಶಾಂಗ್ರಿಲಾ ಹೋಟೆಲಲ್ಲಿ. ಅಲ್ಲಿ ಹೋಗಿ ಅವ್ರು ಬಂದಿದ್ದು ಲೇಟು. ನಿನ್ನೆ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡೆ, ಏನೂ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಇದ್ದಿದ್ದು ಮ್ಯಾಟ್ಗಳು ಮರ್ತೋಗ್ಬಿಟ್ಟಿದ್ದು ಒಗೆಯೋದು, ಅದನ್ನೆಲ್ಲ ಮ್ಯಾಟೆಲ್ಲ ಒಗೆದಾಕ್ಬಿಟ್ಟು ಸ್ವಲ್ಪ ಹ್ಯಾಂಡ್ ವಾಶ್ ಬಟ್ಟೆಗಳಿತ್ತು ಅವನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು ನಿನ್ನೆನೂ ನಾನೇನು ಕೆಲಸ ಮಾಡ್ಕೊಳ್ಳಿಲ್ಲ. ನಿನ್ನೆನೂ ಒಂಥರ ಸೋಮಾರಿ ಥರನೇ ಇದ್ದಿದ್ದು. ಮನೆಯವ್ರು ಬೇರೆ ಲೇಟ್ ಆಯಿತು ಬಂದಿದ್ದು. ಅದು ಎಚ್ಚರವಾಗಿದ್ನಲ್ಲ, ಅದು ನಿದ್ದೆನೂ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ ಏನಂದರೆ ಏನೂ ಇಂಟ್ರೆಸ್ಟ್ ಇಲ್ಲ ಕೆಲಸ ಮಾಡೋಕ್ಕೆ. ನಾನು ಪೂಜೆ ಮಾಡ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ನಾನು. ಇವಾಗ ನೋಡಿ ಇಡ್ಲಿನ ಬೇಯಕ್ಕೆ ಇಟ್ಟಿದ್ದೀನಿ. ಒಂದೊಂದು ದಿವಸ ಒಂದೊಂದು ಥರ ಮನಸ್ಥಿತಿ. ಬೇರೆ ದಿವಸ ಈ ಥರ ಆದರೆ ಏನೂ ಅನಿಸಲ್ಲ. ವಾರದ ದಿವಸನೇ ಈ ಥರ ಆಗಿಬಿಟ್ರೆ ಕೆಲಸಗಳೆಲ್ಲ ಅಲ್ಲಲ್ಲೇ ಉಳ್ಕೊಂಬಿಡುತ್ತೆ. ಅದು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಮತ್ತು ಇನ್ನೊಂದು ಏನೋ ಮಾಡಲೇಬೇಕು ಅಂತಲೂ ಇರುತ್ತೆ. ಮಾಡೋಕ್ಕೋದ್ರೆ ಕೋಪ ತಾಪಗಳು ಹಿಂಗೆ ಏನಾದರೂ ಒಂದು ಮಾಡೋಕ್ಕೋದ್ರೆ ಎಡವಟ್ಟು ಆಗ್ತಾನೇ ಇರುತ್ತೆ. ಹಂಗೆ ಆಗೋಗಿತ್ತು ಇವತ್ತು ಫುಲ್. ಏನು ಹಂಗೆ ಅಂದರೆ ನಾನು ಪೂಜೆ ಮಾಡಿ ಮುಗಿಸೋ ತನಕನೂ ಹಂಗೆ ಆಗಿತ್ತು. ನೋಡಿ ಇವಾಗೆಲ್ಲನೂ ಕಡಲೆಬೀಜ ಚಟ್ನಿನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಡಲೆಬೀಜ ಎಲ್ಲ ಹುರ್ಕೊತಾ ಇದ್ದೀನಿ. ಕಡಲೆಬೀಜದ ಚಟ್ನಿ ಮಾಡೋದು ನಾನು ಮೋಸ್ಟ್ಲಿ ಎಲ್ಲ ಹೇಳಿದ್ದೀನಿ ಅನಿಸುತ್ತೆ. ಏನಿಲ್ಲ, ನಾರ್ಮಲಾಗಿ ಇವಾಗೆಲ್ಲ ಅದನ್ನು ಹುರ್ಕೊತಾ ಇದ್ದೀನಿ. ಡ್ರೈ ಫ್ರೈ ಮಾಡ್ಕೊಂಡು ಹಂಗೆ ಒಣಮೆಣ್ಸಿನ್ಕಾಯಿ ಎಲ್ಲನೂ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರಿಜ್ಜಲ್ಲಿ ಸ್ವಲ್ಪ ಕಾಯಿ ಇಟ್ಟಿದ್ದೆ, ಅದನ್ನು ಅಷ್ಟೇ, ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಹಂಗೆ ಫ್ರೈ ಮಾಡ್ಕೊತೀನಿ. ಇಲ್ಲ ಹಂಗೆ ಹಾಕ್ಬಿಟ್ರೆ ಒಂಥರ ಚೆನ್ನಾಗಿರಲ್ಲ. ಫ್ರೀಝರಲ್ಲಿ ಇಟ್ಟಿರ್ತೀನಲ್ಲ ಅದಕ್ಕೇ. ಇವಾಗ ನೋಡಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈ ಮೆಣಸಿನ್ಕಾಯಿನೂ ಕಡಲೆ ಬೀಜನೂ ಅಷ್ಟೇ ಒಂಥರ ಸೀಸ್ತಾ ಇದ್ದೀನಿ. ಅದು ಇಂಟ್ರೆಸ್ಟ್ ಇಲ್ಲದೆ ಇದ್ದರೆ ಕೆಲಸ ಯಾವುದೂ ಸರಿಯಾಗಿ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಇವತ್ತು. ನೋಡಿ ಇದನ್ನು ಅಷ್ಟೇ, ತೆಂಗಿನಕಾಯಿನೂ ಒಂದು ನಿಮಿಷ ಹಂಗೆ ಫ್ರೈ ಮಾಡ್ಕೊಬೇಕಷ್ಟೆ. ಒಂದು ನಿಮಿಷ ನಾನು ಫ್ರೀಝರಲ್ಲಿ ಇಡೋದ್ರಿಂದ ಮಾಡ್ಕೊತೀನಿ ಅಷ್ಟೇ. ನಾರ್ಮಲ್ ಆಗಿದ್ದರೆ ಕಾಯಿ ಫ್ರೆಶ್ ಆಗಿತ್ತು ಅಂದರೆ ಹಂಗೇ ತುರಿದು ಹಾಕ್ಕೊತೀನಿ. ಫ್ರೀಝರಲ್ಲಿ ಇರೋದ್ರಿಂದ ನಾನು ಈ ಥರ ಹಿಂಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗೆಲ್ಲ ಕಾಯೆಲ್ಲ ಇದು ಮಾಡ್ಕೊಂಡಿದ್ದಾಯಿತು. ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 5 ನಿಮಿಷ ಮಿಕ್ಸಿನೂ ಮಾಡ್ಕೊಂಬಿಟ್ಟು ಚಟ್ನಿನೂ ರೆಡಿ ಆಯಿತು. ಫ್ರಿಜ್ಜಲ್ಲಿ ಇದ್ದಿದ್ದಕ್ಕೆ ಇಟ್ಟು ಇವತ್ತು ನನ್ನ ಬ್ರೇಕ್ಫಾಸ್ಟು ಆಯಿತು. ಇಲ್ಲಾಂದರೆ ಬೇರೆ ಏನಾದರೂ ಮಾಡಬೇಕು ಅಂದ್ಕೊಂಡು ಕೂತಿದ್ದಿದ್ರೆ ನನಗೆ ಇಂಟ್ರೆಸ್ಟು ಇರಲಿಲ್ಲ, ಏನೂ ಇರಲಿಲ್ಲ ಮಾಡೋದಕ್ಕೆ. ಅಂದರೆ ಇಂಟ್ರೆಸ್ಟ್ ಅಂದರೆ ಏನಾರು ಮಾಡೋಕ್ಕೋದ್ರೆ ಏನಾರು ಒಂಥರ. ಇವಾಗ ಒಂದು ಏನಾರು ಕೆಲಸ ಮಾಡೋಕ್ಕೆ ಹೋಗಿದ್ರೆ ಅದು ಅಲ್ಲೇ ಹಾಳಾಗ್ಬಿಡುತ್ತೆ, ಸರಿ ಆಗ್ತಿರಲಿಲ್ಲ, ಈ ಥರ ಆಗ್ತಿತ್ತು.
ಇವಾಗ ನೋಡಿ ಚಟ್ನಿ ಎಲ್ಲನೂ ಹಾಕ್ಕೋತಾ ಇದ್ದೀನಿ. ಈ ಕಡಲೆ ಬೀಜದ ಚಟ್ನಿ ಅಂತೂ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರುತ್ತೆ. ಈ ಕಾಯಿ ಚಟ್ನಿಗಿನ್ನ ಈ ಕಡಲೆ ಬೀಜದ ಚಟ್ನಿ ನಂಗೆ ಚೆನ್ನಾಗಿರುತ್ತೆ. ಅದು ರವೆ ಇಡ್ಲಿಗೆಲ್ಲ ಆ ಥರ ಚಟ್ನಿ, ಇವಾಗ ಕಾಯಿ ಚಟ್ನಿ ಮಾಡ್ತೀವಲ್ಲ ಅದು ಚೆನ್ನಾಗಿರುತ್ತೆ. ನನಗಂತೂ ಇದು ಸಖತ್ ಇಷ್ಟ, ಇದು ಕಡಲೆ ಬೀಜದ ಚಟ್ನಿ. ನೋಡಿ ಇದೆಲ್ಲ ಚಟ್ನಿ ರೆಡಿ ಆಯಿತು. ಹಂಗೆ ನನ್ನ ಮಗನ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಇನ್ನೊಂದು ಕಡೆ ನೆನ್ನೆ ನಮ್ಮ ಮನೆಯವ್ರು ಶಾಂಗ್ರಿಲಾ ಹೋಟೆಲ್ಗೆ ಇದು ಮೀಟಿಂಗ್ ಹೋಗಿದ್ದರು ನೆನ್ನೆ ಆಫೀಸ್ ಕಡೆಯಿಂದ. ನೋಡಿ ಇದನ್ನು ಬುಲೆಟ್ ಮಿಕ್ಸಿ ಕೊಟ್ಟಿದ್ದಾರೆ. ನನ್ನ ಹತ್ರ ಆಲ್ರೆಡಿ ಇದೆ ಇದು ಮಿಕ್ಸಿ. ನಾನೇ ಹೋಗ್ಬಿಟ್ಟು ಆಗಲೇ ಹತ್ತತ್ರ 1 ವರ್ಷ ಆಯ್ತಿರೋ ತೊಗೊಂಡು ಇವಾಗ ಕೊಟ್ಟಿದ್ದಾರೆ. ಮುಂಚೆ ಕೊಟ್ಟಿದ್ರೆ ನಾನು ತೊಗೊಳ್ಳೋದಾದ್ರೂ ತಪ್ತಿತ್ತು. ನನ್ನ ಹತ್ರ ಇರೋದೇ ಬರ್ತಾ ಇರುತ್ತೆ ಯಾವಾಗೂ, ಹಿಂಗೆ ಆಗ್ತಾಯಿದೆ ನೋಡಿ. ಆದರೆ ಚೆನ್ನಾಗಿತ್ತು ಮಿಕ್ಸಿ ಇದು. ಆದರೆ 2 ಜಾರ್ ಇರೋದು. ನಾನು ತೊಗೊಂಡಿರೋದ್ರಲ್ಲಿ 4 ಜಾರ್ ಇತ್ತು. ಜ್ಯೂಸರ್ ಜಾರು ಇದೆಲ್ಲನೂ ಚಿಕ್ಕ ಜಾರ್ ಎಲ್ಲನೂ. ಇದರಲ್ಲಿ ನೋಡಿ ಒಂದೊಂದೇ 2 ಜಾರ್ ಇರೋದು, ಚಿಕ್ಕದೊಂದು, ಇನ್ನೊಂದು ಸ್ವಲ್ಪ ಮೀಡಿಯಮ್ ಆಗಿರೋದು ಒಂದು ಕೊಟ್ಟಿದ್ದಾರೆ ಅಷ್ಟೇ. ಅದು ಕಲರೆಲ್ಲ ಚೆನ್ನಾಗಿತ್ತು. ನಂದು ಇನ್ನೊಂದು ಇರೋದು ನನ್ನ ಮನೇಲಿ, ನಾನು ತೊಗೊಂಡಿರೋದು ಒಂಥರ ಸಿಮೆಂಟ್ ಕಲರ್ ಥರ ಇದ್ದು, ಇದು ಬ್ಲ್ಯಾಕ್ ಕಲರ್ ಕೊಟ್ಟಿರೋದು ಗಿಫ್ಟ್ ಅಲ್ವಾ ಇದನ್ನು. ನೋಡಿ ಇದು ಪ್ಲೇಟ್ಸು, ಇದು ಏನರದು ಅಂತ ನಾನು ಗೊತ್ತಿಲ್ಲ. ಮೋಸ್ಟ್ಲಿ ನಾವು ಜ್ಯೂಸ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮುಚ್ಚೋದಕ್ಕೆ ಅನಿಸುತ್ತೆ. ಹಂಗೆ ಜ್ಯೂಸ್ ಮಾಡ್ಕೊಂಡು ಹಂಗೆ ಮುಚ್ಚಿ ಇದು ಮಾಡ್ಕೊಳ್ಳೋದು ಅಂತ ನನಗನ್ಸಿದೆ. ನೋಡಬೇಕಿನ್ನು, ಟ್ರೈ ಮಾಡಿ ನೋಡಿಲ್ಲ. ಜಸ್ಟ್ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡಿರೋದಷ್ಟೇ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇದು ಮಿಕ್ಸಿದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸ್ವಿಚಸ್ ಏನು ಕೊಟ್ಟಿಲ್ಲ, ಜಸ್ಟ್ ನಾವು ಪ್ಲಗ್ ಹಾಕಿ ಆನ್ ಮಾಡ್ಕೊಬೇಕಷ್ಟೇ. ನಾನು ತೊಗೊಂಡಿರೋಲ್ಲಿ ಹಂಗೆ ಡೈರೆಕ್ಟು ಆಟೋಮೆಟಿಕ್ ಮಿಕ್ಸಿನೂ ಇತ್ತು ಮತ್ತು ಸ್ವಿಚ್ಚು ಇತ್ತು. ಇದು ಜಸ್ಟ್ ನಾವು ಪ್ಲಗ್ ಹಾಕ್ಬಿಟ್ಟು ಆನ್ ಮಾಡೋದಷ್ಟೇ. ಪ್ಲಗ್ಗಲ್ಲೇ ಆನ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಬೇಕು. ಅದು ನೋಡಿ ಇದು ಕೊಟ್ಟಿರೋದು ಗಿಫ್ಟ್ ಥರ ಕೊಟ್ಟಿದ್ದಾರೆ ಅಷ್ಟೇ. ಮೀಟಿಂಗ್ ಅಟೆಂಡ್ ಮಾಡಿದ್ದಾರಲ್ಲ ಅದಕ್ಕೇ ಕೊಟ್ಟಿದ್ದರು. ಇವಾಗ ನೋಡಿ ನನ್ನ ಕಡೆ ಇಡ್ಲಿ ಎಲ್ಲ ರೆಡಿಯಾಗಿತ್ತು. ನಾನಿಲ್ಲಿ ಇಡ್ಲಿ ಇಟ್ಬಿಟ್ಟು ಅಲ್ಲಿ ಅದು ಅನ್ಬಾಕ್ಸಿಂಗ್ ಮಾಡ್ತಿದ್ದೆ. ಹಂಗೆ ಎತ್ತಿಟ್ಟೆ ಮೇಲೆ ಅದನ್ನು. ಇವಾಗ ಆಲ್ರೆಡಿ ಹಳೇದಿದೆಯಲ್ಲ ಅದನ್ನೇ ಯೂಸ್ ಮಾಡ್ಕೊತೀನಿ. ಇದು ಸುಮ್ಮನೆ ಮೇಲೆ ಎತ್ತಿಟ್ಟಿರ್ತೀನಿ, ಆಮೇಲೆ ಬೇಕಾದ್ರೆ ಮುಂದಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಹಾಗೆ ಮಿಕ್ಸಿ ಈ ಥರದ್ದೆಲ್ಲನೂ ನನ್ನ ಹತ್ರ ಡಬಲ್ ಇವಾಗ ಹೊಸದು ಹಂಗೆ ಮಿಕ್ಸಿನೂ ಇದೆ. ಈ ಕಾಫಿ ಮೇಕರ್ ಹಂಗೆ ಇದೆ. ಮತ್ತು ಇದು ಕರೆಂಟ್ ಸ್ಟವ್ ಬರುತ್ತಲ್ಲ ಅದೂ ಹಂಗೆ ಎತ್ತಿಟ್ಟಿದ್ದೀನಿ. ಮತ್ತು ಇದು ಒಂದು ಇದಿದೆ ಕುಕ್ಕರು ಇದೆ, ಎಲ್ಲ ಹಂಗಂಗೆ ಎತ್ತಿಟ್ಬಿಟ್ಟಿದ್ದೀನಿ. ಎಲ್ಲ ಡಬಲ್ ಇವಾಗ ಇರುತ್ತೆ, ಇನ್ನೊಂದು ಕೊಟ್ಟಿರ್ತಾರೆ ಗಿಫ್ಟ್ ಥರ. ಹಿಂಗೆ ಆಗ್ತಾಯಿದೆ ನನ್ನ ಹತ್ರ. ನೋಡಿ ಇವಾಗ ನನ್ನ ಮಗಂದು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಡ್ಲಿ ಚಟ್ನಿ ಅಷ್ಟೇ ಹಾಕಿದ್ದೀನಿ. ಅವ್ನು ಇನ್ನೊಂದು ಬಾಕ್ಸ್ಗೆ ಅವ್ನು ಕುರ್ಕುರೇನೋ ಏನೋ ತೊಗೊಂಡಿದ್ದ, ಅದನ್ನು ಹಾಕ್ಕೊಂಡು ಹೋದ. ಹಂಗೆ ಟಿಫನ್ನೂ ಹಾಕ್ಕೊಡ್ತಾಯಿದ್ದೀನಿ. ಆಮೇಲೆ ನಮ್ಮ ಮನೆಯವರೆಲ್ಲ ಸ್ನಾನಕ್ಕೆ ಹೋಗಿದ್ರು, ಆಮೇಲೆ ಅವ್ರಿಗೆ ತಿಂಡಿ ಹಾಕ್ಕೊಡ್ತೀನಿ. ನೋಡಿ ಇವಾಗ ಅವ್ನಿಗೆ ಟಿಫನ್ ಹಾಕೊಂಡು ಕೊಟ್ಬಿಟ್ರೆ ಅವ್ನ ಕೆಲಸ ಮುಗೀತು. ಅವನ್ನೆಲ್ಲ ರೆಡಿ ಆಗ್ತಾಯಿರ್ತಾನೆ. ನಾವೇನು ರೆಡಿ ಮಾಡೋ ಅಷ್ಟಿಲ್ಲ. ಅವ್ನು ಇವಾಗ 6th ಸ್ಟ್ಯಾಂಡರ್ಡ್ ಅಲ್ವಾ, ಅವನೇ ಎಲ್ಲ ರೆಡಿಯಾಗಿರ್ತಾನೆ. ಹಂಗೆ ಬುಕ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದ. ಹಾಗೆ ಟಿಫನ್ ಹಾಕ್ಕೊಟ್ಟೆ, ತಿಂದ್ಕೊಂಡು ಇವಾಗ ನಾನು ಇನ್ನೊಂದು ಕಡೆ ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ. ಏನಾರು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡ್ರೆ ಏನಾರು ಮೈಂಡ್ ಸರಿ ಹೋಗಿ ಆರಾಮಾಗುತ್ತೇನೋ, ಕೆಲಸ ಎಲ್ಲ ಮಾಡ್ಕೊಬೋದೇನೋ ಅಂತ ಅದನ್ನು ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಕಾಫಿ ಏನು ಕುಡಿದಿರಲಿಲ್ಲ, ಅದಕ್ಕೆ ಬ್ಲ್ಯಾಕ್ ಕಾಫಿ ಮಾಡ್ಕೊತೀನಿ. ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಸ್ವಲ್ಪ ಮೈಂಡು ಚುರುಕಾಗುತ್ತೆ ಮತ್ತು ಆ್ಯಕ್ಟಿವ್ ಆಗಿರುತ್ತಲ್ಲ, ಹಾಗೆ ನಾನು ಆ್ಯಕ್ಟಿವ್ ಆಗಿ ಮಾಡ್ತೀನಿ ಅಂತ ಮಾಡಿಕೊಂಡೆ. ಅದು ಕುಡಿದ್ರೆ ಏನೂ ಅನಿಸ್ಲಿಲ್ಲ. ಹಿಂಗೆ ಆದಷ್ಟು ಮಾಡ್ಕೊಳೋದೆ ಅಷ್ಟೇ. ಹಾಗೆ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಆಮೇಲೆ ಟಾಯ್ಲೆಟು ಶಿಂಕು ಎಲ್ಲ ತೊಳಿಬೇಕಿತ್ತು, ಅದೆಲ್ಲ ತೊಳೆದು ಕಿಟಕಿ ಬಾಗಿಲುಗಳೆಲ್ಲ ಒರೆಸ್ಕೊಂಡು ಅದೆಲ್ಲ ಮಾಡಿ ಇವಾಗ ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಒರೆಸ್ಕೊಬೇಕು. ಮತ್ತು ವಿಗ್ರಹಗಳಿದ್ವು ಅವನ್ನೆಲ್ಲ ತೊಳ್ಕೊಬೇಕು. ಹಾಗೆ ನೋಡಿ ಇವನ್ನ ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ಇದೂ ಅಷ್ಟೇ ಹೆಂಗೆ ಬೇಕೋ ಹಂಗೆ ನೀಟಾಗಿ ಏನು ನಾರ್ಮಲಾಗಿ ತೊಳೆದಿದ್ದೀನಿ. ಅಂದರೆ ಏನೋ ಒಂಥರ ಮನಸ್ಸೇ ಸರಿ ಇರಲಿಲ್ಲ ಇವತ್ತು. ದೇವಸ್ಥಾನಕ್ಕೆ ಹೋಗ್ಬೇಕು ಸಂಜೆ, ನೋಡೋಣ ಏನಾಗುತ್ತೆ ಅಂತ. ಸುಮಾರು ಆಗಲೇ 2-3 ವಾರದಿಂದ ಹೋಗೇ ಇಲ್ಲ. ಇವತ್ತಾದ್ರೂ ಪೀರಿಯಡ್ಸ್ ಬೇರೆ ಇದೆ, ಅದಕ್ಕೆ ಈ ಥರ ಆಗ್ತಾ ಇರೋದು ಅನಿಸುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ. ನೋಡೋಣ ಸಂಜೆ ಅಷ್ಟರಲ್ಲಿ ಆಗದೆ ಇದ್ದರೆ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರಬೇಕು. ಮನಸ್ಥಿತಿ ಅಂತಾರಲ್ಲ ಅದೊಂದು ಸ್ವಲ್ಪ ಚೆನ್ನಾಗಾಗಲಿ. ದೇವಸ್ಥಾನಕ್ಕೆ ಹೋದರೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ.
ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ನಾನು ಈ ಬೆಳ್ಳಿ ಸಾಮಾನಿಗೆ ಬರೀ ಹುಣ್ಸೆಹಣ್ಣಲ್ಲಿ ಅಷ್ಟೇ ನಾನು ತೊಳೆಯೋದು. ಹುಣ್ಸೆಹಣ್ಣಲ್ಲಿ ಹಾಕಿ ಉಜ್ತೀನಿ. ಹಾಗೆ ನೋಡಿ ಇವಾಗ ಸೋಪ್ ಇದೆಯಲ್ಲ, ಸೋಪಲ್ಲಿ ಉಜ್ಕೊತೀನಿ. ಜಾಸ್ತಿ ಏನು ಮಾಡೋಕ್ಕೋಗೋದಿಲ್ಲ. ನೋಡಿ ನಾನು ಉಜ್ಜಿ ಇಷ್ಟೇ ಮಾಡೋದು, ಆದರೆ ಬೆಳ್ಳಗಾಗುತ್ತೆ ಎಲ್ಲನೂ. ಬೇರೆ ಇನ್ನೇನು ಆ ಪೌಡರ್ ಈ ಪೌಡರ್ ಏನೂ ಹಾಕೋದಿಲ್ಲ. ಬೇರೆ ಏನು ಇವತ್ತು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಜಸ್ಟ್ ಇವಾಗ ದೇವ್ರ ಸಾಮಾನು ತೊಳೆದು ಇಟ್ಟಿರೋದಷ್ಟೇ ನಾನು ಇವತ್ತು ವಿಡಿಯೋ ಮಾಡ್ಕೊಂಡಿರೋದು. ಹಾಗೆ ದೇವ್ರ ಮನೆಗೆ ಹೋಗಿ ಹೂವು ಎಲ್ಲ ಇಟ್ಟು, ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಇಟ್ಟು, ಮತ್ತು ದೇವ್ರ ಫೋಟೋ ಎಲ್ಲ ಒರೆಸ್ಕೊಬೇಕಿತ್ತು. ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಟು ಎಲ್ಲ ಮಾಡ್ಕೊಂಡಿದ್ದೀನಿ. ಆಚೆನೂ ಅಷ್ಟೇ, ಆಚೆ ಎಲ್ಲ ಇಡಬೇಕಿತ್ತು ಗಣೇಶನಿಗೆ. ಅಲ್ಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ ಇವತ್ತು. ನಾರ್ಮಲಾಗಿ ಅಂದರೆ ಒಂದು 10-10:30 ಅಷ್ಟರಲ್ಲಿ ಮುಗಿಸ್ಕೊಂಡೆ. ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ, ಆದರೆ ಮಾಡಿದ್ದೀನಿ. ನೋಡಿ ಇವಾಗೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದಾಯ್ತು. ನಮ್ಮನೆ ಬೋರ್ ನೀರಲ್ಲೇ ನಾನು ವಾಶ್ ಮಾಡ್ಕೊಳ್ಳೋದು. ಏನು ಕಾವೇರಿ ನೀರೇನು ಬರೋದಿಲ್ಲ ನಮಗೆ. ಮತ್ತೇನು ಅಕ್ವಾಗಾರ್ಡ್ ನೀರಲ್ಲೂ ನಾನೇನು ವಾಶ್ ಮಾಡಲ್ಲ. ನಮ್ಮನೆ ನಾರ್ಮಲ್ ಇವಾಗ ಬೋರ್ ನೀರೇ ಬರೋದು, ಅದರಲ್ಲೇ ನಾವು ವಾಶ್ ಮಾಡ್ಕೊಳ್ಳೋದು. ಚೆನ್ನಾಗೇ ಆಗುತ್ತೆ, ವೈಟಾಗಿ ಆಗುತ್ತೆ ಎಲ್ಲನೂ, ಬೆಳ್ಳಿ ಸಾಮಾನೆಲ್ಲನೂ. ನೋಡಿ ಇವಾಗೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದಾಯ್ತು. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನೋಡಿ ಇವಾಗೆಲ್ಲ ತೊಳ್ಕೊಂಡಿದ್ದಾಯಿತು. ಟಿಫನೆಲ್ಲ ನಾನು ನಮ್ಮ ಮನೆಯವ್ರಿಗೆಲ್ಲ ಹಾಕ್ಕೊಂಡು ಕೊಟ್ಟು ಅವ್ರು ಹೋದ್ರು. ಅವ್ರು ಹೋಗಾದ್ಮೇಲೆ ನಾನು ದೇವ್ರ ಸಾಮಾನು ತೊಳ್ಕೊಂಡು ಸ್ನಾನ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳೆದು ಈ ಥರ ಇದೆ ನಮ್ಮ ಮನೆ ಪೂಜೆ. ಲಾಸ್ಟ್ ಟೈಮು ಪೂಜೆ ಮಾಡೋದು ಅದೆಲ್ಲನೂ ವೀಡಿಯೋ ಮಾಡಿದೆ. ಇವತ್ತು ನನಗೆ ಏನು ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ಮೇನ್ ಮಾಡ್ಕೊಂಡಿದ್ದೆ. ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೇ ಇಂಟ್ರೆಸ್ಟ್ ಇಲ್ಲದೆ ಹೋದರೆ ಏನು ಮಾಡೋಕ್ಕೂ ಕೆಲಸಗಳು ಒಂಥರ ಮೂಡಿಲ್ಲ ಅಂದರೆ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ನೋಡಿ ಇದು ರಾಘವೇಂದ್ರ ಸ್ವಾಮಿ ಇವತ್ತು ಈ ಥರ ಇದ್ದಾರೆ. ನೆನ್ನೆ ನಮ್ಮಮ್ಮ ಎಲ್ಲನೂ ಹೂವೆಲ್ಲನೂ ಆರು ಥರ ಎಲ್ಲ ಹಾಕಿದ್ರು. ಅದನ್ನು ಹಾಕಿ ಇವಾಗ ಪೂಜೆ ಮುಗಿಸಿದ್ದೀನಿ. ಈ ಥರ ಇದೆ ನಮ್ಮನೆ ಪೂಜೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ವಿಡಿಯೋಗಳಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ. ನೋಡಿ ಇದು ಪುಟ್ಟ ರಾಘವೇಂದ್ರ ನಮ್ಮ ಮನೆಯಲ್ಲಿ ಇರೋದು. ಅದು ಕಾರ್ ಗಿಡನ ಅಂದ್ಬಿಟ್ಟು ತೊಗೊಂಡಿದ್ದು ರಾಘವೇಂದ್ರ ಸ್ವಾಮಿ ಅದು. ಥ್ಯಾಂಕ್ ಯು ಸೋ ಮಚ್.